ಶರೀರಗಳಿದೆ. ವಿಶ್ವಮಯ ಕೋಶ, ನಿರ್ವಾಣಮಯ ಕೋಶ ಅನ್ನೋದು ಪ್ರತಿಯೊಬ್ಬರಿಗೂ ಕಾಮನ್ ಫ್ರೆಂಡ್ಸ್. ಆಲ್ ದ ಹ್ಯೂಮನ್ ಬೀಯಿಂಗ್ಸ್, ಅಂದ್ರೆ ಪ್ರತಿ ಮನುಷ್ಯಗೂ ಅದು ಎರಡು ಕಾಮನ್. ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸಿಲ್ಲ ನಾನು. ಅದು ಅನ್ನಮಯ ಕೋಶ. ಇದು ನಾನು ಕಾಣಿಸ್ತಾ ಇರೋಂಥ ಈ ದೇಹ, ಇದು ಅನ್ನಮಯ ಕೋಶ. ಇದನ್ನೇ ಫಿಸಿಕಲ್ ಬಾಡಿ ಅಂತ ಕರಿತೀವಿ, ಸ್ಥೂಲ ಶರೀರ ಅಂತ ಕರಿತೀವಿ. ಓಕೆ, ಅನ್ನಮಯ ಕೋಶ. ಇದರಿಂದ ನೆಕ್ಸ್ಟ್ ಇರುವಂತ ಬಾಡಿ ಒಂದು 3 ಇಂಚ್ ಅವೇ ಒಂದು ಬಾಡಿ ಇರುತ್ತೆ. ಅದೇ ನಾವೇನು ಕರಿತೀವಿ ಅಂದ್ರೆ ಪ್ರಾಣಮಯ ಕೋಶ ಅಂತ ಕರಿತೀವಿ. ಅಂದ್ರೆ ಪ್ರಾಣಮಯ ಕೋಶ, ಕಾಂತಿ ಶರೀರ, ಮತ್ತೆ ನಾವು ಎಥರಿಕ್ ಬಾಡಿ ಅಂತ ಕರಿತೀವಿ. ಇದನ್ನೆಲ್ಲ ಡಿಫರೆಂಟ್ ಹೆಸರುಗಳಿದೆ. ಆಮೇಲೆ ಅದಕ್ಕಿಂತ ನೆಕ್ಸ್ಟ್ ಇರುವಂತಹ ಕೋಶ ಏನಂದ್ರೆ ಮನೋಮಯ ಕೋಶ, ಅಂದ್ರೆ ಮೆಂಟಲ್ ಬಾಡಿ, ಅಂದ್ರೆ ಆಸ್ಟ್ರಲ್ ಬಾಡಿ ಅಂತ ಕರೀಬಹುದು ಇದನ್ನು ಇಂಗ್ಲಿಷ್ ಅಲ್ಲಿ. ಸೊ ನೆಕ್ಸ್ಟ್ ಇರೋದು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂದ್ರೆ ನಾವು ವಿಜ್ಞಾನಮಯ ಕೋಶ ಏನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಕಾಜಲ್ ಬಾಡಿ ಅಂತ ಕರಿತೀವಿ. ಅದೊಂದು ಕೋಶ, ಅದೊಂದು ಶರೀರ. ನೆಕ್ಸ್ಟ್ ಆನಂದಮಯ ಕೋಶ. ಆನಂದಮಯ ಕೋಶ ಅಂತ ಹೇಳಿದ್ರೆ ಸೂಪ್ರಾ ಕಾಜಲ್ ಬಾಡಿ ಅಂತ ಕರಿತೀವಿ. ಸೊ ಇದರಲ್ಲಿ ಆನಂದಮಯ ಕೋಶ ಅಂತ, ಈ ತರ 5 ಪಂಚಕೋಶಗಳಿದೆ. ಇದು